ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಸ್ವೀಟ್ ಮಸಾಲ ಕಾರ್ನ್ ಯಾವ ರೀತಿ ಮಾಡ್ಬೋದು, ಅದನ್ನು ಸಿಂಪಲಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ 2 ಸ್ವೀಟ್ ಕಾರ್ನನ್ನು ಈ ರೀತಿ ಬಿಡಿಸಿ ತಗೊಂಡು ಬಂದು ಒಂದು ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಒಂದು 10 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸಿದ್ದೇನೆ. ಭಾಳ ಬೇಯಿಸ್ಕೋಬಾರ್ದು, 10 ನಿಮಿಷ ಬೆಂದರೆ ಸಾಕು. ಕೆಲವರು ಇದನ್ನು ನೀರಲ್ಲಿ ಬೇಯಿಸ್ಕೊತಾರೆ ಫ್ರೆಂಡ್ಸ್, ನಾನು ಮಾತ್ರ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೇನೆ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ. ಈಗ ಜಿಟಿ ಮಳೆಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಮೊದಲೇ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಚಾಟ್ ಮಸಾಲದಾಗೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಈಗ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು. ಈಗ ನಾನು ಒಂದು 3/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೇನೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೋಬೇಕು. ಮತ್ತು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತಿದ್ದೇನೆ. ನೀವು ಅಜಿನೋಮೋಟೊ ಹಾಕ್ಕೊಳ್ಳೋದಿದ್ರೂ ಹಾಕ್ಕೋಬೋದು, ನಾನು ಮಾತ್ರ ಚಾಟ್ ಮಸಾಲ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಮತ್ತು ಒಂದು ಅರ್ಧ ಲಿಂಬೆಹಣ್ಣು. ಫ್ರೆಂಡ್ಸ್, ನಿಮಗೇನಾದರೂ ನಮ್ಮ ಕಿಚನ್ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅರ್ಧ ಲಿಂಬೆಹಣ್ಣು ಅಷ್ಟೇ ಸಾಕು ಫ್ರೆಂಡ್ಸ್, ಭಾಳ ಬೇಡ. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೇನೆ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು, ನನ್ನ ಕಡೆ ಬೆಣ್ಣೆ ಇಲ್ಲ ಅಂತ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ಇದಕ್ಕೆ ನಾವು ಹೊರಗಿಂದ ತಿನ್ನೋದಕ್ಕಿಂತ ಮನೆಯಲ್ಲೇ ಒಂದು ಸ್ವಲ್ಪ ಹೈಜಿನಿಕ್ಕಾಗಿ ಮಾಡಿ ತಿನ್ಬೋದು ಫ್ರೆಂಡ್ಸ್. ಮತ್ತು ಮಕ್ಕಳು ಇಷ್ಟಪಡುವಂಥ ರೆಸಿಪಿ ಇದು. ಇದಕ್ಕೊಂದು ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಕಡಿಮೆ ಆಗಿದೆ, ನಾನೀಗ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈ ಡೇ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದೇ ಸಲ ಉಪ್ಪು ಖಾರ ಜಾಸ್ತಿ ಆದರೆ ತಿನ್ನೋದಕ್ಕೆ ರುಚಿ ಅನಿಸೋದಿಲ್ಲ. ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಿದ್ದೇನೆ, ಯಾಕಂದರೆ ಒಂದು ಸ್ವಲ್ಪ ಸ್ಪೈಸಿ ಇರಲಿ ಅಂತ. ನೋಡಿದಿರಲ್ಲ ಇಷ್ಟು ಈಸಿ ಮೆಥಡಲ್ಲಿ ಮಸಾಲ ಸ್ವೀಟ್ ಕಾರ್ನ್ ಮಾಡಿದೆ ಅಂತೆ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.